ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ನೀವೆಲ್ಲ? ನಾನಂತೂ ತುಂಬಾ ಚೆನ್ನಾಗಿದ್ದೇನೆ. ಸೊ ನೀವು ಕೂಡ ನಾನು ಹಾಗೆ ತುಂಬಾ ಚೆನ್ನಾಗಿದ್ದೀರಿ ಎಂದು ನನ್ನ ಭಾವನೆ. ನಿಮಗೆ ಸೌಂಡ್ ಕೇಳಿಸ್ತಿದೆಯಾ ಕಪ್ಪೆದೆಲ್ಲ? ಸೊ ಎಷ್ಟು ಚೆನ್ನಾಗಿ ಕುಗ್ತಾ ಇದೆ ನೋಡಿ ಕಪ್ಪೆ ಎಲ್ಲ. ವಿಡಿಯೋ ನೋಡ್ತಿರುವ ನನಕ್ಕಿಂತ ಕಿರಿಯರಿಗೆ ನನ್ನ ಆಶೀರ್ವಾದವನ್ನು ತಿಳಿಸುತ್ತಾ, ಹಿರಿಯರಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಮಳೆ ಬಂತಾಯ್ತಾ? ಮಳೆ 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 ಚಂಡಿ ಮೊಬೈಲ್. ಏನಪ್ಪ ವಿಶೇಷ? ವಿಶೇಷ ಅಂದರೆ ಏನು ಗೊತ್ತಾ, ಇವತ್ತು ಏನು ವಿಶೇಷ ಇಲ್ಲ. ವಿಶೇಷ ಅಂತ ಹೇಳಿದರೆ ಮಳೆ ವಿಶೇಷ, ಗೊತ್ತಾಯ್ತಾ? ಮಂಗಳೂರಲ್ಲಿ ಜೋರಂದರೆ ಜೋರು ಮಳೆ. ನಿನ್ನೆ ರಾತ್ರಿಯಿಂದ ಸ್ಟಾರ್ಟ್ ಆಗಿದೆ ಕಂಟಿನ್ಯೂ ಮಳೆ, ಗೊತ್ತಾಯ್ತಾ? ಮಳೆ ಅಂತೂ ನಿಲ್ಲೇ ಇಲ್ಲ, ಅಷ್ಟು ಇವಾಗಲೂ ಬರ್ತಾ ಇದೆ ಮಳೆ. ಕಂಟಿನ್ಯೂ ಮಳೆ. ಹಸ್ಬೆಂಡ್ ನಿನ್ನೆ ರಾತ್ರಿ ಬರುವಾಗ 9 ಗಂಟೆ ಆಗಿತ್ತು. ಫುಲ್ಲು ಚಂಡಿ ಮುದ್ದೆ ಎಲ್ಲ ತೊಡೆ ಎಲ್ಲ ಒರೆಸಿ ಎಲ್ಲ ಬಂದಿದ್ದಾರೆ. ಅಂದರೆ ಫುಲ್ ಮಳೆ, ಹೆವಿ ಮಳೆ, ಗೊತ್ತಾಯ್ತಾ? ಪಾಪ ಕೆಲಸ ಎಲ್ಲ ಮುಗಿಸಿ ಬರಬೇಕು ಅಂತ ಲೇಟಾಗಿ ಬಂದಿದ್ದಾರೆ. ಹಾಗೆ ತುಂಬ ಮಳೆ ಅಂದರೆ ಮಳೆ. ಈ ಬೆಂಗಳೂರಲ್ಲೆಲ್ಲ ಮುಳುಗಿ ಹೋಗಿದೆ ಅಂತಲ್ಲ, ಹಾಗೆ ಖುಷಿ ಆಗ್ತಿದೆ. ಮಳೆ ಬಂದರೆ ಖುಷಿ ಇದೆ, ಬಟ್ ಜೋರು ಮಳೆ ಆದರೆ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಲ್ಲ ತುಂಬ ಜನರಿಗೆಲ್ಲ. ಸೊ ನಮಗೆ ಖುಷಿ ಅನಿಸುತ್ತೆ, ಬಟ್ ಈ ಮಳೆಯಿಂದಲೇ ಸಮಸ್ಯೆ ಅನುಭವಿಸುವವರು ತುಂಬ ಜನ ಇರ್ಬೋದು ಅಂತ ನೋಡ್ತೇವಲ್ಲ, ನ್ಯೂಸ್ ಚಾನಲಲ್ಲೆಲ್ಲ ನೋಡ್ತಾ ಇರ್ತೇವೆ. ಮಳೆ ಬರಬೇಕು ಹಾಗೆ. ಮತ್ತು ವಿಶೇಷ ಅಂದರೆ ಏನು ಹೇಳೋಣ ವಿಶೇಷ? ನೀವೇ ಹೇಳಿ ಕಮೆಂಟಲ್ಲಿ. ನಿಮ್ಮದೆಲ್ಲ ಏನು ವಿಶೇಷ ಇದೆ? ನಿಮ್ಮೂರಲ್ಲೆಲ್ಲ ಮಳೆ ಇದೆಯಾ ಅಥವಾ ಹೇಗಿದೆ ನಿಮ್ಮ ಜೀವನ ಶೈಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಏನು ಹೇಳೋದಂತೆ, ಈ ಲವ್ ಬರ್ಡ್ಸ್ ಉಂಟಲ್ಲ, ಲವ್ ಬರ್ಡ್ಸ್ ನಮ್ಮ ಫ್ಯಾಮಿಲಿಯಲ್ಲಿ ಬಂದಿದೆ ಅಂತ ಹೇಳಿದ್ನಲ್ಲ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ, ಲವ್ ಬರ್ಡ್ಸ್ ಉಂಟಲ್ಲ, ಈ ಸಿಂಗಲ್ ಆಗಿರುವವರು, ಹುಡುಗಿಯರಾಗಲಿ ಹುಡುಗರಾಗಲಿ, ಅಥವಾ ತುಂಬ ಈ ಲವ್ ಬ್ರೇಕಪ್ ಆದವರೆಲ್ಲ ಇರ್ತೀರಲ್ಲ, ಕೆಲವು ಹುಡುಗಿ ಮಿಸ್ ಆಯಿತು ಅದು ಇದು ಅಂತ, ಮತ್ತೇನು ಹುಡುಗಿಗಾಗಿ ವ್ಯಥೆ ಪಡ್ತಾ ಇರ್ತೀರಾ ಅಥವಾ ಹುಡುಗನಿಗಾಗಿ ವ್ಯಥೆ ಪಡ್ತಾ ಇರ್ತೀರಾ, ಅಂದರೆ ಸ್ವಲ್ಪ ಯೋಚಿಸ್ತಾ ಇರ್ತೀರಾ, ಒಂದು ಮದುವೆ ಆಗಬೇಕಿತ್ತು, ಹುಡುಗ ಬೇಕಿತ್ತು ಅಥವಾ ಹುಡುಗಿ ಬೇಕಿಂತ. ಅಂಥವರು ಲವ್ ಬರ್ಡ್ಸನ್ನು ಯಾವತ್ತು ಸಾಕ್ಲಿಕ್ಕೆ ಹೋಗಬೇಡಿ ಆಯಿತಾ? ನಿಜ ಹೇಳ್ತಿದ್ದೇನೆ, ಸಾಕ್ಲಿಕ್ಕೆ ಹೋಗಬೇಡಿ. ಯಾಕಂದರೆ ಯಾವಾಗ ನೋಡಿದ್ರು ಅದು ಮುದ್ದು ಮಾಡ್ತಾನೇ ಇರುತ್ತೆ, ಗೊತ್ತಾಯ್ತಾ? ಲವ್ ಬರ್ಡ್ಸ್ ಸುಳ್ಳಲ್ಲ. ನಿಮಗೆ ಅದನ್ನು ಸಾಕಿದ್ರುಂಟಲ್ಲ, ಅದನ್ನು ನೋಡಿದ್ರುಂಟಲ್ಲ, ನಿಮಗೆ ಟೆನ್ಷನ್ ಆಗ್ಬೋದು, ಗೊತ್ತಾಯ್ತಾ? ಈ ಪಕ್ಷಿಗೆ ಸಮೇತ ಒಂದು ಗೆಳೆಯ ಅಥವಾ ಗೆಳತಿ ಇದ್ದಾರೆ, ನನಗಿಲ್ಲಲ್ವಾ ಅಂತೇಳಿ ನಿಮಗೆ ಟೆನ್ಷನ್ ಆಗುತ್ತೆ. 100% ಟೆನ್ಷನ್ ಆಗುತ್ತೆ, ಗೊತ್ತು. ನಾನು ತುಂಬ ಅಬ್ಸರ್ವ್ ಮಾಡಿದ್ದೆ ಅದನ್ನು. ಏನು ಯಾವಾಗ ನೋಡಿದ್ರು ಮುದ್ದು ಮಾಡ್ತಾನೆ ಇರ್ತದೆ, ಗೊತ್ತಾಯ್ತಾ? ಖುಷಿ ಆಗುತ್ತೆ. ಅದೇನು ಗೊತ್ತಾ, ಅದು ಮೊಟ್ಟೆ ಇಟ್ಟಿತ್ತಂತೆ ಇದಕ್ಕಿಂತ ಮೊದಲು. ಮೊಟ್ಟೆ ಇಟ್ಟು ಅದು ಮೊಟ್ಟೆ ಎಲ್ಲ ಹಸ್ಬೆಂಡ್ ಕರೆದಾಗೆ ಮೊಟ್ಟೆಯನ್ನು ಅದೇ ಲವ್ ಬರ್ಡ್ಸ್ಗಳು ಹೊಡೆಯುತ್ತಿತ್ತಂತೆ. ಅಂದರೆ ಅದರಷ್ಟಕ್ಕೆ ಕೊಕ್ಕಿನಲ್ಲೆಲ್ಲ ಕುಕ್ಕಿ ಹಾಗೆ ಅದು ಮರಿ ಆಗೋದಿಲ್ಲ. ಮತ್ತು ಅದರ ಗೂಡು ಉಂಟಲ್ಲ ತುಂಬ ಚಿಕ್ಕದಿದೆ, ಅಂದರೆ ಚಿಕ್ಕಂದ್ರೆ ಅದಕ್ಕೆ ಹಾರಲಿಕ್ಕೇ ಆಗೋದಿಲ್ಲ, ಅದು ತುಂಬ ಚಿಕ್ಕದಿದೆ. ನನಗೆ ನೋಡಿದಾಗ ಅನಿಸಿತು, ಸ್ವಲ್ಪ ಆದರೂ ಹಾರಲಿಕ್ಕೆ ಅದಕ್ಕೂ ಒಂದು ಬೇಕಲ್ಲ, ಸುಮ್ಮನೆ ಕೂತಲ್ಲಿದೆ ನಮಗೆ ಹೇಗೆ ಅನಿಸುತ್ತೆ ಒಂದು ಗೂಡೊಳಗೆ. ನಂಗೆ ನಿಜವಾಗಿ ಪಕ್ಷಿಗಳನ್ನೆಲ್ಲ ಸಾಕಲಿಕ್ಕೆ ಅಷ್ಟೊಂದು ಲೈಕ್ ಇಲ್ಲ. ಅಂದರೆ ನನಗೇನು ಅನಿಸೋದು ಗೊತ್ತುಂಟಾ, ನನಗೆ ಅಂದರೆ ಅದು ಫ್ರೀಡಮ್ ಇರೋದಿಲ್ಲಲ್ಲ ಅಂತ ಅನಿಸುತ್ತೆ. ಅಂದರೆ ಈ ಪಕ್ಷಿಗಳೆಲ್ಲ ಊರೆಲ್ಲ ಸುತ್ತಾಡಿಕೊಂಡು ಎಲ್ಲ ಅದು ಇದು ತಿಂದ್ಕೊಂಡು ಹ್ಯಾಪಿಯಾಗಿ ಅದರಷ್ಟಕ್ಕೆ ಗೂಡು ಕಟ್ಟಿಕೊಂಡು ಆ ಥರ ಎಲ್ಲ ಬದುಕುದಲ್ಲ. ಈ ಲವ್ ಬರ್ಡ್ಸ್ ಜೀವನ ಶೈಲಿ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಅಷ್ಟು ಸರ್ಚ್ ಮಾಡಲಿಲ್ಲ. ಬಟ್ ಇದೆಲ್ಲರೂ ಸಾಕ್ತಾರಲ್ಲ, ಅಂದರೆ ಇವಾಗ ನಾನು ಅಷ್ಟೆಲ್ಲ ಯೋಚಿಸೋದಾದರೆ ಈ ಪಕ್ಷಿಗಳನ್ನೆಲ್ಲ ಏನಕ್ಕೆ ಸೇಲ್ ಮಾಡ್ತಾರೆ ಅಲ್ವಾ? ಅದಕ್ಕೋಸ್ಕರ ನಾನು ನನ್ನ ಮಗುವಿಗೆ ಒಂದು ಸ್ವಲ್ಪ ಮನಸ್ಸಿಗೆ ಖುಷಿ ಇದೆ, ಅದ್ರ ಜೊತೆನೇ ಮಲಗಿಕೊಂಡಿರ್ತಾನೆ, ಅದರದ್ದೆಲ್ಲ ನೀರೆಲ್ಲ ಚೆಲ್ಲಿಕೊಂಡು ಎಲ್ಲ ಇದು ಇದು ವಿಡಿಯೋ ಮಾಡ್ತಿದ್ದೇನೆ. ಬಿಸಿ ಇದೆ ನೋಡಿ, ನಾನು ಎಷ್ಟು ಲೇಟ್ ಮಾಡಿದ್ದೆ.
ಬಿಸಿ ಆಗ್ತದೆ ಈಗ. ನಾನು ನಿಮಗೆ ಬಿಸಿ ಅಷ್ಟು ಕಡಿಮೆ ಅಲ್ಲ, ನಿಮಗೆ ತಡ್ಕೊಳ್ಳುವ ಶಕ್ತಿ ಸಾಕಾ? ಬಿಸಿ ಬಿಸಿ ಇದೆ ನೀರು ಮಾತ್ರ. ಸರಿ ಆಯ್ತಾ? ನನ್ನ ಹಸ್ಬೆಂಡ್ ಕರೆದ್ರು ಗೊತ್ತಾಯ್ತಾ. ಕರೆದ್ರು ಅಂದ್ರೆ ಏನು ಗೊತ್ತಾ, ಕೆಲಸ ಮಾಡುವಾಗ ಏನೋ ಆಗಿದೆ ಅಂತೆ. ಸೊ ಕುತ್ತಿಗೆ ಈ ತರ ತಿರ್ಗಿಸ್ಲಿಕ್ಕೆ ಆಗುದಿಲ್ಲ, ಪ್ಲಸ್ ಇಲ್ಲಿಂದ ಏನೋ ಎಳ್ದಾಗೆ ಆಗಿ ನರದ್ದೇನೋ ಪ್ರಾಬ್ಲಮ್ ಆಗಿದೆ. ಸೊ ಅದಕ್ಕೋಸ್ಕರ ಕರೆದ್ರು. ಹಾಗೆ ನಾನು ಸ್ವಲ್ಪ ಏನೋ ಬಿಸಿ ನೀರಿದ್ದು ಶಾಖ ಕೊಡ್ಲಿಕ್ಕೆ ಹೇಳಿದ್ರು. ಅಂದ್ರೆ ಏನು ಗೊತ್ತಾ, ಬಿಸಿ ನೀರು ಮಾಡಿ ಅದಕ್ಕೆ ಬಟ್ಟೆಯನ್ನು ಮುಳುಗಿಸಿ ಸ್ವಲ್ಪ ಅಲ್ಲಿಗೆ ನೋವಿದೆಯಲ್ಲ ಆ ಜಾಗಕ್ಕೆ ಹಚ್ಚಲಿಕ್ಕೆ ಹೇಳಿದ್ರು. ಅಂದ್ರೆ ಶಾಖ ಕೊಡುದು ಗೊತ್ತಾಯ್ತಲ್ಲ ನಿಮ್ಗೆ. ಮತ್ತೊಂದಿತ್ತು, ಅದು ನಮ್ಮ ರಿಲೇಟಿವ್ ಕೊಟ್ಟದ್ದು, ಅದ್ರೊಳಗೆ ನೀರು ತುಂಬಿಸಿ ಶಾಕ್ ಕೊಡುದು. ಹಾಸ್ಪಿಟಲಲ್ಲೆಲ್ಲ ಯೂಸ್ ಮಾಡ್ತಾರೆ, ಅದು ಇರ್ಲಿಲ್ಲ, ಹುಡುಕಿದೆ ಸಿಗ್ಲಿಲ್ಲ. ನಂಗೆ ಯಾವುದೇ ವಸ್ತು ಆಗ್ಲಿ ಹುಡುಕಿದೆ ಸಿಗೋದೇ ಇಲ್ಲ. ನನ್ನ ಹಸ್ಬೆಂಡ್ ಯಾವಾಗ್ಲೂ ನನಗೆ ಬೈತಿರ್ತಾರೆ, ಮತಿಲ್ಲದವಳು ನೀನು, ಮತಿಲ್ಲದವಳು ಅಂತೇಳಿ. ಅಂದ್ರೆ ಎಲ್ಲೆಲ್ಲಿಟ್ಟಿರ್ತೇನೆ. ಮೊದಲೆಲ್ಲ ಮೆಮೊರಿ ಪವರ್ ಜಾಸ್ತಿ ಇತ್ತು. ಈ ಮದುವೆಲ್ಲ ಆದ್ಮೇಲೆ ಟೆನ್ಷನ್ ಎಲ್ಲ ಜಾಸ್ತಿ ಆಗಿದೆ, ಮೆಮೊರಿ ಪವರ್ ಕಡಿಮೆ ಆಗಿದೆ ಗೊತ್ತಾ. ಸತ್ಯ, ಇದು ನೆನಪಿನ ಶಕ್ತಿನೇ ಹೋಗಿದೆ. ಹಾಗೆ ಇವತ್ತು ಬೈಲಿಲ್ಲ ನನಗೆ, ಅಂದ್ರೆ ಹಸ್ಬೆಂಡ್ಗೆ ನೋವಿದೆಯಲ್ಲ ಅದಕ್ಕೆ ಬೈಲಿಲ್ಲ. ಹಾಗೆ ನಾನು ಬಿಸಿ ನೀರು ಇಟ್ಟು ಅದಕ್ಕೆ ಒಂದು ಬಟ್ಟೆ ಇಟ್ಟು ಸ್ವಲ್ಪ ಶಾಕ್ ಎಲ್ಲ ಅದೇ ಕೊಟ್ಟೆ ನಾನು. ಸ್ವಲ್ಪ ಇದು ಬಿಸಿ ಶಾಖ ಕೊಡುದು ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಿ ಬಂದೆ. ನಾನು ಹೇಳ್ತಿದ್ನಲ್ಲ ಲವ್ ಬರ್ಡ್ಸ್, ಅದೇ ಅದು ಅವರು ಉಂಟಲ್ಲ ಚಿಕ್ಕ ಗೂಡದು 2 ಮರಿ ಇದೆ. ಚಿಕ್ಕ ಅಂದ್ರೆ ತುಂಬ ಇಷ್ಟೇ ಪಿಟ್ಟೆ ಗೂಡು ಗೊತ್ತಾಯ್ತಾ. ಅದರಲ್ಲಿ ಅದಕ್ಕೆ ಒಂದು ಇಲ್ಲಿಂದ ಇಲ್ಲಿಗೆ ಹಾರ್ಲಿಕ್ಕೆ ಸಾಗುದಿಲ್ಲ. ಅದು ನನಗೆ ನಿನ್ನೆನೆ ನೋಡಿ ಒಂಥರ ಮನಸ್ಸಿಗೆ ಬೇಜಾರು ಅನ್ನಿಸಿದ್ದು. ಸೊ ಹಸ್ಬೆಂಡ್ ಹೇಳಿದ್ರು, ಇನ್ನೊಂದು 2 ಗಿಳಿ ತಗೊಂಡು, ನನಗೆ ಖುಷಿ ಆಯ್ತಾಯ್ತಾ ಲವ್ ಬರ್ಡ್ಸ್, ಇನ್ನೊಂದು 2 ಗಿಳಿ ತಗೊಂಡು ಒಂದು ದೊಡ್ಡ ಗೂಡು ತರುವ ಅಂತ ಹೇಳಿದ್ರು. ನನಗೂ ಮನಸ್ಸಿಗೆ ಸಮಾಧಾನ ಆಯ್ತು, ಖುಷಿ ಆಯ್ತು. ನನ್ನ ಮಗು ಬಂದ. ಏನ್ ಮಗನ ಏನಕ್ಕೆ ಗೊತ್ತಾ, ಇಲ್ಲಿ ಟ್ಯಾಪ್ ಇಂದ ನೀರು ಆನ್ ಮಾಡಿ ನೀರು ಬಿಡುದು ಸುಮ್ನೆ, ಅದಕ್ಕೇನೆ ಬರುದು. ಹಾಗೆ ಬಟ್ಟೆ ಎಲ್ಲ ಏನಂದ್ರೆ ವಾಷಿಂಗ್ ಮಿಷಿನ್ ಹಾಳಾಗಿದೆ ನಮ್ದು. ವಾಷಿಂಗ್ ಮಿಷಿನ್ ಹಾಳಾದಕ್ಕೆ ಇದು ಡ್ರೈಯರ್ ಇಲ್ಲ ಗೊತ್ತಾಯ್ತಾ. ಅದು ಬಟ್ಟೆಯನ್ನು ನಾನು ಹಾಗೇನೆ ಹಿಂದೆ ಒಣಗ್ಲಿಕ್ಕೆ ಹಾಕುದಲ್ಲ, ಹಾಗೆ ಒಣಗುದಿಲ್ಲ. ಅಂದ್ರೆ ನಾನು ಡೈರೆಕ್ಟ್ ಮೊನ್ನೆ 2 ದಿನದಿಂದ ಮಳೆಗೆ ಇದು ಬಟ್ಟೆ ಸಹ ಒಣಗಲಿಲ್ಲ, ಹಾಗೆ ಎಲ್ಲ ರಾಶಿ ಇದೆ ಹಗ್ಗದಲ್ಲಿ. ಮೇಲ್ಗಡೆ ಇದು ಹಾಕಿದ್ದೇವೆ ನೋಡಿ. ಹಾಗೆ ಬಿಸಿಲಲ್ಲಿ ಸಹ ನಾನು ಹೊರಗಡೆ ಹಾಕುದಿಲ್ಲ, ಈ ತಗಡು ಶೀಟ್ ಕೆಳಗೆ ಹಾಕ್ತೇನೆ, ಅದು ಒಣಗುತ್ತೆ. ಯಾಕಂದ್ರೆ ತಗಡು ಶೀಟ್ ತುಂಬ ಬಿಸಿ ಅಲ್ವಾ. ಹಾಗೆ ಲವ್ ಬರ್ಡ್ಸಿಗೆ ಅದೇ ಹೇಳಿದ್ನಲ್ಲ, ಆ ಥರ ಇನ್ನೆರಡು ತೊಗೊಂಡು ದೊಡ್ಡ ಗೂಡು ಮಾಡುವ ಅಂತೆಲ್ಲ ಹೇಳಿದ್ರು, ಗೂಡು ತರ್ತೇನೆ ಅಂತ ಹೇಳಿದ್ರು. ನನಗೆ ಸಹ ಮನಸ್ಸಿಗೆ ಖುಷಿ ಆಯಿತು. ಹಾಗೆ ಅದೇ ಫೀಲಿಂಗ್ಸಲ್ಲಿರುವವರು, ಲವ್ ಬ್ರೇಕಪ್ ಆದವರು, ಲವ್ ಫೇಲಿಯರ್ ಆದವರು, ಹುಡುಗ ಸಿಗದವರು ಆದವರೆಲ್ಲ ಲವ್ ಬರ್ಡ್ಸ್ ಸಾಕಬೇಡಿ ಆಯಿತಾ. ಸಾಕಲೇಬೇಡಿ. ನಿಮಗೆ ಅದನ್ನೆಲ್ಲ ನೋಡಿದಾಗ ತುಂಬ ಫೀಲ್ ಆಗ್ಬೋದು. ಈ ಪಕ್ಷಿಗಳಿಗೆ ಸಹ ಒಂದು ಏನೋ ಗೆಳೆಯ ಅಥವಾ ಗೆಳತಿ ಸಿಕ್ಕಿದ್ದಾರೆ, ಸೊ ನನಗೆ ಇಲ್ಲಲ್ಲ ಅಂತೇಳಿ ಫೀಲಿಂಗ್ ಆಡಿ ಮೆಂಟಲ್ ಆಗ್ಬೋದು ನೀವು ಗೊತ್ತಾಯ್ತಾ. ಅದಕ್ಕೆ ನೀರು ಬಿಡಬೇಡ, ನೀರೇನಕ್ಕೆ ವೇಸ್ಟ್ ಮಾಡ್ತಿ. ಹಾಗೆ ಮತ್ತೆ ವಿಶೇಷತೆ ಏನಿಲ್ಲ. ಸೊ ನಮ್ಮ ಮನೆಯಲ್ಲಿ ನಾನು ಇವತ್ತು ನೀರು ದೋಸೆ ಮಾಡಿದ್ದೇನೆ ನೋಡಿ. ನಾವು ಯಾವ ರೀತಿಯಾಗಿ ಎಲ್ಲ ತಿಂತೇವೆ ಅಂತ ಒಬ್ರೊಬ್ಬನಿಗೆ ಒಂದೊಂದು ಗೊತ್ತಾಯ್ತಾ. ಸೊ ನೆಕ್ಸ್ಟ್ ಚಿಕ್ಕ ಕ್ಲಿಪ್ ಹಾಕ್ತೇನೆ ನೋಡಿ ಆಯ್ತಾ. ಈ ರೀತಿ ಮಾಡೋದು ದೋಸೆ. ಒಬ್ಬೊಬ್ರು ಒಂದೊಂದು ಟೈಪ್ ಮಾಡ್ತಾರೆ, ನಾನು ಮಾತ್ರ ಈ ರೀತಿ ಮಾಡೋದು ದೋಸೆ. ಈ ಥರ ಎಲ್ಲಿ ಬೇಕು ಅಲ್ಲಿ ಈ ಥರ ಇದು ಮಾಡಿ ಮುಚ್ಚೋದು. ಇನ್ನು ಸ್ಪೆಷಲ್ ಏನಂದರೆ ಇದು ಒಂದು 2-3 ಸೆಕೆಂಡ್ ಸಾಕು, ಅಷ್ಟರಲ್ಲಿ ದೋಸೆ ಬೇಯ್ತದೆ. ಸೊ ಗ್ಯಾಸ್ ನಾನು ಸ್ಪೀಡಲ್ಲಿ ಇಟ್ಟಿದ್ದೇನೆ. ತವ ಒಳ್ಳೆದಿದ್ದರೆ ಒಳ್ಳೆಯದು. ನಂದು ಸ್ವಲ್ಪ ಹಾಳಾಗಿದೆ, ನಾನು ಬೇರೆ ಈ ಸ್ಪೂನ್ ಯೂಸ್ ಮಾಡಬಾರ್ದು ನಿಜವಾಗಿ. ಬಟ್ ಇದೇನು ಗೊತ್ತುಂಟ, ಈ ಮರದ ಸ್ಪೂನ್ ಅಷ್ಟು ಇದು ಬರೋದಿಲ್ಲ, ಎಂತ ಹೇಳ್ತಾರೆ, ತೆಳು ಬರೋದಿಲ್ಲ, ಸ್ವಲ್ಪ ದಪ್ಪ ಬರುತ್ತೆ ಅದರ ತುದಿ. ಅದಕ್ಕೆ ನನಗೆ ಇದರಲ್ಲಿ ಎಬ್ಬಿಸಲಿಕ್ಕೆ ಸುಲಭ ಆಗುತ್ತೆ ಅಂತ ನಾನು ಈ ಸ್ಪೂನ್ ಯೂಸ್ ಮಾಡೋದು.
ದೋಸೆ ಉಂಟಲ್ಲ, ಒಬ್ರೊಬ್ರು ಒಂದೊಂದು ಟೈಪ್ ಮಾಡ್ತಾರೆ. ಕೆಲವರು ಒಂದೇ ಸ್ಪೂನಿಂದ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ತಾರೆ, ಕೆಲವರು ತವಾವನ್ನು ಈ ಥರ ಆಚೆ ಈಚೆ ತಿರುಗಿಸಿ ಒಂದೇ ಸ್ಪೂನಿಂದ ಮಾಡ್ತಾರೆ. ಬಟ್ ನಾನು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ದೋಸೆ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಮಾಡ್ತೇನೆ. ದೋಸೆ ಮಾಡೋದು ದೊಡ್ಡ ಸಮಸ್ಯೆ ಇಲ್ಲ, ಇಡೀ ಸ್ಟವ್ ಎಲ್ಲ ಗಲೀಜಾಗುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಾಗುತ್ತೆ. ಮಳೆ, ಜೋರು ಮಳೆ ಅಂದರೆ ಮಳೆ ಬರ್ತಿತ್ತು, ತುಂಬ ಅಂದರೆ ತುಂಬ ಜೋರು ಮಳೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ಪನಿ ಕಡುತ್ತೆ ಅಂದರೆ ಮಳೆ ನಿಲ್ಲೇ ಇಲ್ಲ. ಹಾಗೆ ಸ್ವಲ್ಪ ದೋಸೆ ಸ್ವಲ್ಪ ಅಂಟಂಟಾಗಿತ್ತು. ನಾನು ಎಬ್ಬಿಸುವಾಗ ಎಲ್ಲ ದೋಸೆ ಈ ರೀತಿಯಾಗೆಲ್ಲ ಒಂಥರ ಅಂಟು ಟೈಪ್ ಬರ್ತಾಯಿತ್ತು. ಕರೆಂಟ್ ಹೋಯಿತು, ಇನ್ವರ್ಟರ್ ಮಗು ಆಫ್ ಮಾಡಿದ್ದ. ಆ ರೀತಿಯಾಗಿ ನಾನು ಮಗುವಿಗೆ ಕೊಡುವಾಗ ನೋಡಿ ದೋಸೆಗೆ ಇದು ಸಕ್ಕರೆ ಹಾಕಿ ಕೊಡ್ತೇನೆ. ಹಸ್ಬೆಂಡ್ಗೆ ಕೊಡುವಾಗ ನಾನು ಪೋರ್ಕ್ ಸಾಂಬಾರಲ್ಲಿ ಕೊಟ್ಟೆ. ನಿನ್ನೆ ಮಾಡಿರುವಂಥದ್ದು ಪೋರ್ಕ್. ನನಗೆ ಬೆಳಿಗ್ಗೆ ಬೆಳಿಗ್ಗೆ ಪೋರ್ಕ್ ಇಷ್ಟ ಆಗೋದಿಲ್ಲ. ಹಾಗೆ ಹಸ್ಬೆಂಡ್ ರಜೆ ಇವತ್ತು, ಹುಷಾರಿಲ್ಲಲ್ಲ, ಅದಕ್ಕೋಸ್ಕರ ನಾನು ಹಸ್ಬೆಂಡಿಗೆ ಬಡಿಸುವಷ್ಟರಲ್ಲಿ ದೋಸೆ ನೋಡಿ ಕರ್ಮುರುಮ್ ಆಗಿತ್ತು. ಅಂದರೆ ಸ್ವಲ್ಪ ಜಾಸ್ತಿ ಬೆಂದಿತ್ತು. ಮಗುವಿಗೆ ನೋಡಿ ನಾನಿಲ್ಲಿ ಹಾಲು ಕೊಡ್ತೇನೆ ಕಲ್ಸಕ್ಕರೆ ಹಾಕಿ, ಮತ್ತು ಸ್ವಲ್ಪ ಅರಶಿನ ಹಾಕಿ ಕೊಡ್ತೇನೆ. ಕಲ್ಸಕ್ಕರೆ ಹಾಕಿದರೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನಿಲ್ಲಿ ದೋಸೆಯನ್ನು ಉಪ್ಪಿನಕಾಯಿ ಜೊತೆಗೆ ತಿಂತಾ ಇದ್ದೇನೆ. ನನಗೆ ಅದೇ ಹೇಳಿದ್ನಲ್ಲ, ಪೋರ್ಕ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಬೆಳಿಗ್ಗೆ. ಹಾಗೆ ಬೇರೆ ಸಾಂಬಾರು ಇರಲಿಲ್ಲ, ಚಟ್ನಿ ಎಲ್ಲ ಒಬ್ಳಿಗೋಸ್ಕರ ಮಾಡಲಿಕ್ಕೆ ಹೋಗಲಿಲ್ಲ ನಾನು. ಹಾಗೆ ನಾನು ಉಪ್ಪಿನಕಾಯಲ್ಲಿ ತಿಂತೇನೆ. ನನಗೆ ಇಲ್ಲಿ ಚಹಾ ರೆಡಿ ಮಾಡಿದ್ದೇನೆ. ನಾನು ಚಹಾ ಕುಡಿತೇನೆ. ಹಸ್ಬೆಂಡಿಗೆ ಲೆಮನ್ ಜ್ಯೂಸು, ಅಂದರೆ ಹಸ್ಬೆಂಡ್ ಚಹಾ ಕುಡಿಯೋದಿಲ್ಲ, ಕಾಫಿ ಕುಡಿತಾರೆ ಅಪರೂಪಕ್ಕೆ. ಅದಕ್ಕೆ ಅವರಿಗೋಸ್ಕರ ನಾನು ಲೆಮನ್ ಜ್ಯೂಸ್ ಮಾಡಿದ್ದೇನೆ ನೋಡಿ. ಹಾಗೆ ನಮ್ಮ ಮನೆಯಲ್ಲಿ ಒಬ್ರೊಬ್ಬರಿಗೆ ಒಂದೊಂದು ಟೈಪು. ಚಹಾ ಸಹ ಕುದೀತಾ ಇತ್ತು, ಲೆಮನ್ ಜ್ಯೂಸ್ ಸಹ ರೆಡಿ ಆಯಿತು. ಇಲ್ಲಿ ಹೊರಗೆ ಬಂದಿದೆ ನೋಡಿ, ಅದು ಚಿಕ್ಕದಾಯಿತು. ಗೂಡು ಚೇಂಜ್ ಮಾಡಲಿಕ್ಕಿದೆ. ಅದು ನೀರಿದ್ದೆಲ್ಲ ನಾನು ನಿನ್ನೆ ಕ್ಲೀನ್ ಮಾಡಿಲ್ಲ, ನಿನ್ನೆ ತಂದದಷ್ಟಲ್ಲ, ಇವತ್ತೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಾಕಬೇಕು. ಚೆನ್ನಾಗಿದೆ ಗಿಳಿ, ಚಿಕ್ಕ ಗೂಡು ತುಂಬ, ಅದಕ್ಕೆ ಹಾರಲಿಕ್ಕೆ ಜಾಗನೇ ಇಲ್ಲ ಇದರಲ್ಲಿ. ಹಾಗೆ ಸ್ಟೈಲ್ ಯಾವ ರೀತಿ ಅಂತ. ಅದ್ಯಾಕೆ ಮಗನ ಹಾಗೆ ಕುಡಿಯುವುದು ಹಾಲು? ಬಗ್ಗಿಕೊಂಡು ಕುಡಿತಾನೆ ನಮ್ದು. ಇಬ್ಬರು ಮಕ್ಕಳು ಬಂದಿದ್ರು, ಮೊನ್ನೆ ಸಹ ಬಂದಿದ್ರು, ಪೇರಳೆ ಕೊಂಡೋದ್ರು ನಮ್ಮ ಮನೆ ಗಿಡದ. ಇವತ್ತು ಸಹ ಬಂದಿದ್ರು. ಹಾಗೆ ನಾನು ಕೊಂಡೋಗಿ ಅಂತ ಹೇಳಿದೆ. ನಾನು ಮತ್ತು ನನ್ನ ಮಗು ಇಬ್ಬರು. ಇದು ತುಂಬಾ ಜನ ಡೈವರ್ಸ್ ತಗೊಳ್ತೀರಾ. ಡೈವರ್ಸ್ ಅಂತ ಹೇಳಿದ್ರೆ ರೀಸೆಂಟ್ ಆಗಿ ಕೆಲವರು ಈ ತರ ಹೇಳ್ತಾರೆ, ಓಕೆ ನನ್ನ ಗಂಡನಿಗೆ ಚಹಾ ಇಷ್ಟ, ನನಗೆ ಕಾಫಿ ಇಷ್ಟ, ಸೊ ಅದಕ್ಕೋಸ್ಕರ ನಾನು ಡೈವರ್ಸ್ ತಗೊಳ್ತಾ ಇದ್ದೇನೆ ಅಂತ ಹೇಳಿದ್ರು. ಆ ಥರ ಎಲ್ಲ ಡೈವರ್ಸ್ ತಗೊಳ್ತೀರಾ? ಹಾಗಾದ್ರೆ ನನ್ಗೇನು ಹೇಳ್ತೀರಾ? ವಿಡಿಯೋ ನೋಡಿದ್ರಲ್ಲ. ಸೊ ನನ್ನ ಗಂಡನಿಗೆ ನೀರು ದೋಸೆ ಮತ್ತೆ ಪೋರ್ಕ್ ಕೊಟ್ಟೆ. ನಾನು ಉಪ್ಪಿನಕಾಯಲ್ಲಿ ನೀರು ದೋಸೆ ತಿಂದೆ. ನನ್ನ ಮಗುವಿಗೆ ಸಕ್ಕರೆಯಲ್ಲಿ ಕೊಟ್ಟೆ. ನನ್ನ ಮಗುವಿಗೆ ಹಾಲು ಕೊಟ್ಟೆ. ನಾನು ಚಹಾ ಕುಡಿದೆ. ನನ್ನ ಗಂಡನಿಗೆ ಲೆಮನ್ ಜ್ಯೂಸ್ ಕೊಟ್ಟೆ. ಗೊತ್ತಾಯ್ತಾ? ಹಾಗಾದ್ರೆ ನಾನೇನು ಹೇಳ್ಬೇಕು? ನನ್ನ ಗಂಡನಿಗೆ ಅದು, ನನ್ನ ಗಂಡನಿಗೆ ಇದು ಇಷ್ಟ, ಅದು ಇಷ್ಟ ಅಂತ ಹೇಳ್ಲಿಕ್ಕಾಗುತ್ತಾ? ಇವಾಗ ನನಗೆ ಏನು ಗೊತ್ತಾ, ನನಗೆ ಮಾತಂದ್ರೆ ತುಂಬಾ ಜಾಸ್ತಿ. ನಂಗಿಲ್ಲಿ ಮನೆ ಹತ್ರ ಅಷ್ಟು ಅಕ್ಕಪಕ್ಕದಲ್ಲೆಲ್ಲ ಜನ ಇಲ್ಲ, ಸ್ವಲ್ಪ ಕಡಿಮೆ. ಅಂದ್ರೆ ಮನೆಗಳು ಕಡಿಮೆ ಇರುವುದಕ್ಕಿಂತಲೂ ಸಿಟಿಯಲ್ಲಿ ಸ್ವಲ್ಪ ಮಾತಾಡೋದು ಸ್ವಲ್ಪ ಕಡಿಮೆನೆ ಜನ. ಹಳ್ಳಿಗಳಲ್ಲೆಲ್ಲ ಮಾತಾಡ್ಲಿಕ್ಕೆ ಸಿಗ್ತಾರೆ, ನಂಗೆ ಅಷ್ಟು ಸಿಗುದಿಲ್ಲ, ಯಾರು ಇಲ್ಲ. ಹಾಗೆ ನನಗೆ ಮಾತು ಜಾಸ್ತಿ. ನನ್ನ ಹಸ್ಬೆಂಡ್ ಮಾತಾಡೋದೇ ಇಲ್ಲ. ನಾನು 1000 ಮಾತಾಡಿದ್ರೆ ನನ್ನ ಹಸ್ಬೆಂಡ್ ಹಾ ಹ್ಞೂ ಅಂತ ಹೇಳಿ ಒಂದೇ ಒಂದು ರಿಪ್ಲೈ ಕೊಡ್ತಾರೆ. ಗೊತ್ತಾಯ್ತಾ? ಮೆಸೇಜ್ ಅಷ್ಟೇ, ನಂದು 100 ಮೆಸೇಜ್ ಆದರೆ ನನ್ನ ಹಸ್ಬೆಂಡ್ದು ಒಂದೇ ಒಂದು ಮೆಸೇಜ್ ಇರುತ್ತೆ, ಹಾ ಅಂತ ಹೇಳ್ಕೊಂಡು. ಗೊತ್ತಾಯ್ತಾ? ಆ ರೀತಿ ನಮ್ಮ ಲೈಫ್ ಸ್ಟೈಲ್. ಹಾಗಾದ್ರೆ ನಾನೇನು ಹೇಳ್ಬೇಕು? ಗೊತ್ತಾಯ್ತಾ? ಇವಾಗ ನನಗೆ ತಿರ್ಗೋಡುದಂದ್ರೆ ತುಂಬಾ ಇಷ್ಟ. ನಿಜವಾಗಿ ತಿರ್ಗೋಡುದಂದ್ರೆ ಲಾಂಗ್ ಎಲ್ಲ ಹೋಗುದಿಲ್ಲ, ಈ ಥರ ಲೋಕಲ್ ಎಲ್ಲ ನನಗೆ ಟೋಟಲ್ ನನಗೆ 1-2 ದಿನಕ್ಕೊಮ್ಮೆ, ವಾರಕ್ಕೊಮ್ಮೆ ಆ ಥರ ಸುತ್ತಾಡ್ಬೇಕು. ನನಗೂ ಮನೆಯಲ್ಲೇ ಇದ್ದೆಲ್ಲ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಸುತ್ತಾಡ್ಲಿಕ್ಕೆ ಇಷ್ಟ. ಬಟ್ ನನ್ನ ಹಸ್ಬೆಂಡ್ಗೆ ತಿರ್ಗಾಡೋದೇ ಇಷ್ಟ ಇಲ್ಲ. ನನ್ನ ಹಸ್ಬೆಂಡ್ ಬಂದು ಮೊಬೈಲ್ ನೋಡ್ಕೊಂಡು ಸುಮ್ಮನೆ ಮಲಗಿಕೊಂಡಿರ್ತಾರೆ. ಗೊತ್ತಾಯ್ತಾ? ಹಾಗೆ ಕೆಲವೊಂದು ಎಲ್ಲ ನಮಗೆ ಬೇಕಾದವರೇ ಸಿಗುದಿಲ್ಲ. ತುಂಬಾ ಇಂಥ ರೀಸನ್ಗೆಲ್ಲ ಡೈವರ್ಸ್ ತಗೊಳ್ತಾರೆ. ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೇನೆ.
ಕೆಲವರು ರೀಸನ್ ಇದ್ದೆ, ಕೆಲವು ಗಂಡ ಕುಡಿಯುವುದು, ಹೊಡೆಯುವುದು, ಬಡಿಯುವುದು, ಮತ್ತೆ ಕೆಲವರು ತಂದು ಕೊಡುದಿಲ್ಲ, ಅದು ಇದು ಅದೆಲ್ಲ ರೀಸನ್ ಇರುತ್ತೆ. ಮತ್ತೆ ಕೆಲವೊಂದು ರೀಸನ್ ಇರುತ್ತೆ. ಬಟ್ ಸಿಲ್ಲಿ ರೀಸನಿಗೆಲ್ಲ ಡೈವರ್ಸ್ ತಗೊಳ್ಳೋರ ಮಧ್ಯೆ ನಾನು ತುಂಬಾ ಸಲ ಯೋಚಿಸಿದೆ, ಓಕೆ ನಾನು ಎಷ್ಟು ಸಲ ಡೈವರ್ಸ್ ಕೊಡ್ಬೇಕಿತ್ತು ನನ್ನ ಗಂಡನಿಗೆ ಅಂತ. ಹಾಗೆ ಅಂದ್ರೆ ಏನ್ ಗೊತ್ತಾ, ನಮಗೆ ಪರ್ಫೆಕ್ಟ್ ಆಗಿ ಯಾವ ಹುಡುಗನು ಸಿಗುದಿಲ್ಲ. ನಾವೇ ಅದಕ್ಕೆ ಅಡ್ಜಸ್ಟ್ ಆಗ್ಬೇಕು. ಒಂದು ಅವ್ರು ಅಡ್ಜಸ್ಟ್ ಆಗಿಲ್ಲ ನಾವೇ. ಅಂದ್ರೆ ಏನ್ ಗೊತ್ತಾ, ಮಗು ಆಗದಿದ್ರೆ ಒಂದು ಲೆಕ್ಕ ಬೇರೆ ಡೈವರ್ಸ್ ತಗೊಳ್ಳೋದು, ಓಕೆ ಡೈವರ್ಸ್ ತಗೊಳ್ಳೋದು ಓಕೆ ಅಂತೇಳಿ, ಯಾಕೆ ಮಗು ಆಗ್ಲಿಲ್ಲ ಅಂತೇಳಿ. ಮಗು ಇದ್ದು ಡೈವರ್ಸ್ ತಗೊಳ್ಳೋದು ಅದು ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಾ. ಏನಂತ ಹೇಳಿದ್ರೆ ಮಗುವಿನ ಭವಿಷ್ಯ ಹಾಳಾಗುತ್ತೆ. ಮಗುವಿಗೆ ನಾವು ಎಷ್ಟು ಬೇರೆ ಮದುವೆ ಆದ್ರೂ ಸಹ ತಂದೆ ಅವರೇ ಆಗಿರ್ತಾರಲ್ಲ, ಬೇರೆಯವರು ತಂದೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇವನ್ ನಮ್ಗೆ ಮಗುವಿಗೆ ಅಮ್ಮ ಕೂಡ ಅಷ್ಟೇ. ಈಗ ನನ್ನ ಗಂಡ ಬೇರೆ ಮದುವೆ ಆದ್ರೂ ಸಹ ಸೊ ಮಗುವಿಗೆ ಅಮ್ಮ ನಾನೇ ಆಗಿರ್ತೇನೆ, ಸತ್ರೂ ಬದುಕಿದ್ರು ಸಹ ನಾನೇ ಆಗಿರ್ತೇನೆ ಅಲ್ವಾ, ಏನಂತೀರಾ. ಹಾಗೆ ನಾನು ಅದೇ ನಿಮಗೆ ನಮ್ಮ ಬೆಳಗಿನ ತಿಂಡಿಯ ವಿಚಾರದಲ್ಲಿ ನಾನು ತುಂಬ ಸಲ ಯೋಚಿಸ್ತೇನೆ ಕೆಲವು ಸಲ. ಹಾಗೆ ನಾನು ಅದನ್ನು ಸಹ ನಿಮ್ಮ ಜೊತೆ ನಾನು ಜಸ್ಟ್ ಹೀಗೇನೆ ಶೇರ್ ಮಾಡಿದ್ದು. ಕೆಲವು ವಿಡಿಯೋ ನೋಡೋರಿಗೆಲ್ಲ ಸ್ವಲ್ಪ ಏನೋ ಅನಿಸ್ಬೋದು ಅಂತ, ಈ ಥರ ಸಿಲ್ಲಿ ವಿಷಯಕ್ಕೆಲ್ಲ ಡೈವರ್ಸ್ ಕೊಡುವವರೆಲ್ಲ ಕೊಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಕ್ಕಳೆಲ್ಲ ಇರುವಾಗ ತುಂಬ ಈಗ ಎಲ್ಲ ಅದೇ ರೀಸನ್ ಅಲ್ಲ, ಮದುವೆ ಆಗೋದು, ಡೈವರ್ಸ್ ಆಗೋದು, ಮತ್ತೆ ಸ್ವಲ್ಪ ಗಂಡನಿಂದ ಹಣ ತಗೊಳ್ಳೋದು, ಮತ್ತೆ ಅದ್ರಲ್ಲಿ ಲೈಫ್ ಮಾಡೋದು, ಮತ್ತೆ ಇನ್ನೊಂದು ಮದುವೆ, ಅದೇ ಒಂದು ಲೈಫ್ ಸ್ಟೈಲ್ ನಾರ್ಮಲ್. ಪಾಪ ಬಡ ಜನರ ಲೈಫಲ್ಲಿ ಈ ಥರ ಆಗುತ್ತೆ. ಡಿವೋರ್ಸ್ ಎಲ್ಲ ಕಡಿಮೆ ನನ್ನ ಪ್ರಕಾರ, ನಾನು ಅಬ್ಸರ್ವ್ ಮಾಡಿದ್ದೇನೆ. ಈ ಬಡವರು ಉಂಟಲ್ಲ ಅವರು ಡೈವರ್ಸ್ ಕೊಡೋದಿಲ್ಲ. ಯಾಕೆಂದರೆ ನಾನು ನನ್ನದೇ ಹೇಳುದಂದ್ರೆ ಒಂದು ತಂದೆ ತಾಯಿ ಸಪೋರ್ಟ್ ಇದ್ರೆ ಡೈವರ್ಸ್ ಕೊಡ್ತಾರೆ. ತಂದೆ ತಾಯಿ ಸಪೋರ್ಟ್ ಇಲ್ಲದವ್ರು ಯಾರು ಸಹ ಡೈವರ್ಸ್ ಕೊಡುದಿಲ್ಲ, ಗೊತ್ತಾಯ್ತಾ. ಯಾಕಂತ ಹೋಗಿ ತಂದೆ ತಾಯಿ ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವ್ರು ಕೂರಿಸೋದೇ ಇಲ್ಲ, ಮತ್ತೆ ಎಲ್ಲಿಗೆ ಅಂತ ಹೋಗುದು, ಗೊತ್ತಾಯ್ತಾ. ಸುಮ್ಮನೆ ಗಂಡನ ಜೊತೆ ಅಡ್ಜಸ್ಟ್ ಮಾಡಿಕೊಂಡಿರ್ತಾರೆ. ತುಂಬಾ ಪ್ರಾಬ್ಲಮ್ ಆದ್ರೆ ಕೊಡ್ಬೇಕು. ಅದೇ ಮದುವೆ ಚಂಡೇನಕ್ಕೆ ಮಾಡ್ತೀನಿ ನಾನು. ಫುಲ್ಲು ನೋಡಿ ಏನ್ ಮಾಡ್ತಿದ್ದಾನೆ ಅಂತ, ನೀರಲ್ಲಿ ಆಟ ಆಡ್ತಿದ್ದಾನೆ. ಏನಕ್ಕೆ ನೀರು ಚಲ್ತೆ ಪೆಡ್ತಿಂತೀಗ ಹೋಗವ, ಗೊತ್ತಾಯ್ತಾ. ಇವನು ಟ್ಯಾಪಲ್ಲಿ ನೀರು ಬಿಟ್ಟು ನಾನು ಟೈಟ್ ಮಾಡಿದ್ದೆ. ನಿನ್ನೆ ಹಸ್ಬೆಂಡ್ ಸ್ನಾನ ಮಾಡುವಾಗ ಅದು ಇದು ಮಾಡಿದಾರ ಅಂತ, ಸ್ವಲ್ಪ ಇಲ್ಲೇ ಹೊರಗಡೆನೆ ಸ್ನಾನ ಮಾಡಿದ್ರು. ಅಂದೆ ನೀರು ಬರುದಿಲ್ಲ, 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಬರುದು, ಅದಕ್ಕೋಸ್ಕರ ಹಾಗೆ. ಮತ್ತೆ ತುಂಬ ಮಾತಾಡಲಿಕ್ಕೆ ಏನು ಇದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಕೊಳ್ತೇನೆ. ಸೊ ನೆಕ್ಸ್ಟ್ ಯಾವಾಗಾದರೂ ಮಾತಾಡೋಣ ಮುಂದೆ ವಿಡಿಯೋದಲ್ಲಿ. ಮತ್ತೆ ಏನಂತ ಹೇಳಿದರೆ, ಇವತ್ತು ದೂರ ಸಹ ಹೋಗ್ಲಿಕ್ಕೆ ಆಗೋದಿಲ್ಲ. ಬೇರೆ ಎಲ್ಲ ಸ್ಪೆಷಲ್ ಪ್ಲೇಸಸ್ಸನ್ನೆಲ್ಲ ತೋರಿಸ್ಲಿಕ್ಕೆ ಅಂದರೆ ನನಗೂ ಹೋಗ್ಲಿಕ್ಕೆ ಆಗೋದಿಲ್ಲ. ಮಳೆ ಅಲ್ಲ, ತುಂಬ ಮಳೆ, ನನಗೂ ಹೋಗ್ಲಿಕ್ಕೆ ಕಷ್ಟ. ಹಾಗೆ ನಾನು ಇದ್ರ ಬಗ್ಗೆನೇ ಒಂದು ಅಂದರೆ ಒಬ್ಬೊಬ್ಬರ ಆಶೆ ಆಕಾಂಕ್ಷೆಗಳು ಬೇರೆ ಬೇರೆ ಇರುತ್ತೆ. ಬಟ್ ಗಂಡ ಹೆಂಡತಿ ಮಗು ಅಂದಮೇಲೆ ನಾವೆಲ್ಲದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಬೇಕು ಅನ್ನೋ ವಿಚಾರದಲ್ಲಿ ನಾನು ಚಿಕ್ಕದೊಂದು ವಿಡಿಯೋ ಮಾಡಿದ್ದೇನೆ ಅಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ನನಗೂ ಕಮೆಂಟ್ ಮಾಡಿ, ನನಗೂ ಖುಷಿ ಆಗುತ್ತೆ. ಯಾಕಂದ್ರೆ ನಾನು ಓದ್ತೇನೆ ಕಮೆಂಟ್. ಯಾಕಂತ ಹೇಳಿದರೆ ನನಗೆ ಸಮಯವಿದೆ, ಸ್ವಲ್ಪ ಸಮಯವಿದೆ, ಮತ್ತು ಸಮಯ ಮಾಡ್ಕೊಂಡು ಓದ್ತೇನೆ. ಯಾಕಂತ ಹೇಳಿ ನನ್ನದು ಹೊಸ ಯೂಟ್ಯೂಬ್ ಚಾನಲ್ ಅಲ್ಲ, ನನಗೇನು ಅಷ್ಟು ಕಮೆಂಟ್ಸ್ ವ್ಯೂಸ್ ಅಷ್ಟು ಬರುವುದಿಲ್ಲಲ್ಲ. ಹಾಗೆ ನಾನು ಕಮೆಂಟ್ಸ್ ಎಲ್ಲ ಓದಿ ರಿಪ್ಲೈ ಕೊಡ್ತಿರ್ತೇನೆ. ಓಕೆ, ಏನಾದರೂ ಒಳ್ಳೆ ಕಮೆಂಟ್ ಮಾತ್ರ ಮಾಡಿ, ಕೆಟ್ಟ ಕಮೆಂಟ್ ಮಾಡಬೇಡಿ. ಯಾಕಂದ್ರೆ ನನಗೂ ಹರ್ಟ್ ಆಗುತ್ತಲ್ಲ. ನಾನು ಸಹ ಕೆಟ್ಟದಾಗಿ ಮಾತಾಡೋದಿಲ್ಲ ಅಂದಮೇಲೆ ನನಗೂ ಕೆಟ್ಟ ಕಮೆಂಟ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನನಗೂ ಮನಸ್ಸು, ಹೃದಯ ಅನ್ನೋದೆಲ್ಲ ಇದೆ ಅಲ್ಲ, ಅದಕ್ಕೋಸ್ಕರ ನೊಂದವರ ಮನಸ್ಸಿಗೆ ಮತ್ತೆ ಮತ್ತೆ ನೋವು ಯಾವಾಗಲೂ ಕೊಡಬಾರ್ದು, ಗೊತ್ತಾಯ್ತಾ. ಒಳ್ಳೆ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ನಾಳೆ ಮತ್ತೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಓಕೆನಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್. ಸಬ್ಸ್ಕ್ರೈಬ್ ಮಾಡಿ, ಓಕೆ.